ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಇವತ್ತು ಆಸೆ ಧಾರಾವಾಹಿ ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಆಸೆ ಧಾರಾವಾಹಿನಲ್ಲಿ ಕಲ್ಯಾಣಿ ಮತ್ತು ಅವಳು ಫ್ರೆಂಡು ಇಬ್ಬರು ಮಾತಾಡಿಕೊಂಡು ಕಾರ್ ಹತ್ರ ನಿಂತಿರ್ತಾರೆ. ಈ ಅಮ್ಮ ಹೂವಿನ ವ್ಯಾಪಾರಿ ಮಾಡೋ ಅಂಥದ್ದು. ಕಾರ್ ಹತ್ರ ನಿಂತ್ಕೊಂಡು ನಿನಗಿಂತನೂ ಮೀನಾ ಕ್ರಿಮಿನಲ್ಲು ಬುದ್ಧಿ ಉಪಯೋಗಿಸಿ ಮತ್ತೆ ಏನಾರು ನಿನ್ನ ತಗ್ಲಾಕಂಗೆ ಮಾಡ್ತಾಳೆ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಕಲ್ಯಾಣಿ ಹೇಳ್ತಾಳೆ, ಅವಳು ಎಲ್ಲರಿಗಿಂತ ಪ್ರಳಯಂತಕಿ, ಅವಳು ಏನು ಬೇಕಾದ್ರೂ ಮಾಡ್ತಾಳೆ ಅಂತ ಅವಳು ಹೇಳ್ತಾಳೆ. ಈ ಕಡೆ ಬಂದು ಪಾಪ ಶಾಂತಿ 50,000 ಹೊಂದ್ಸೋಕ್ಕೆ ಭಾಳ ಕಷ್ಟಪಡ್ತಿದ್ದಾಳೆ. ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಎಲ್ಲ ಸ್ವಲ್ಪ ಕೊಡ್ರು ಅಂತಲೂ ಕೇಳ್ತಾಳೆ. ಆಮೇಲೆ ಶ್ರುತಿ ಕೇಳೋ ರವಿ ಅಂತಲೂ ಹೇಳ್ತಾಳೆ. ಶ್ರುತಿ ಕೊಡಲ್ಲ ಕಣಮ್ಮ ಅಂತ ಹೇಳ್ತಾನೆ. ಆಮೇಲೆ ಅವ್ರ ಅತ್ತೆ ಇದನ್ನೆಲ್ಲ ನೋಡ್ತಾ ಇರ್ತಾಳೆ. ಇವನು 8 ಡಿಗ್ರಿ ಮನೋಜ ಆರಾಮಾಗಿ ಕೂತ್ಕೊಂಡು ಗೇಮ್ ಆಡಿಕೊಂಡು ರೀಲ್ಸ್ ನೋಡ್ಕೊಂಡು ನಗ್ತಾ ಇರ್ತಾನೆ. ಅದು ನೋಡಿ ಅವ್ರ ಅಪ್ಪಗೆ ಸಿಟ್ಟು ಬಂದುಬಿಡುತ್ತೆ. ಅವ್ರ ಅಪ್ಪ ಹೇಳ್ತಾನೆ, ರಂಗನಾಥ ನೋಡಮ್ಮ, ಎಲ್ಲರೂ ಶಾಂತಿ ಅವರಮ್ಮ ಎಷ್ಟು ಕಷ್ಟಪಡ್ತಿದ್ದಾಳೆ 50,000 ರೂಪಾಯಿ ದುಡ್ಡು ಹೊಂದ್ಸೋಕ್ಕೆ. ಇವನು ನೋಡಿದ್ರೆ ರೀಲ್ಸ್ ನೋಡಿಕೊಂಡು ನಗ್ತಾ ಕೂತಿದ್ದಾನೆ. ಇವನಿಗೆ ಬುದ್ಧಿ ಇದೆಯೇನಮ್ಮ ಸ್ವಲ್ಪನಾದರೂ ಅಂತ ಹೇಳ್ತಾನೆ. ಹಂಗೇನಿಲ್ಲಪ್ಪ, ನಾನೇನು ಮಾಡೋಕ್ಕಾಗುತ್ತೆ, ನನ್ನ ಲೆವೆಲ್ಲಿಗೆ 50,000 ರೂಪಾಯಿ ಕೊಡೋಕ್ಕೆ ನಿಮ್ಮ ಹತ್ರ ಯಾರ ಹತ್ರನೂ ದುಡ್ಡಿಲ್ವಾ, ಹಂಗೆ ಹಿಂಗೆ ಅಂತಾನೆ. ಆವಾಗ ನೋಡಮ್ಮ ಹೆಂಗೆ ಮಾತಾಡ್ತಾನೆ ಇವನು ಅಂತ ಹೇಳ್ತಾನೆ ಅವ್ರ ಅಮ್ಮಂಗೆ. ಆಮೇಲೆ ಈ ಕಡೆ ರವಿ ಮತ್ತು ಸೂರ್ಯ ಬಂದು ದುಡ್ಡು ಅಡ್ಜಸ್ಟ್ ಆಗಲಿಲ್ಲ, ಏನು ಮಾಡೋದು ಅಂತ ಶಾಂತಿ ಹೇಳ್ತಾ ಇರ್ತಾಳೆ. ಆಮೇಲೆ ಏನೂ ರೂಟ್ ಇಲ್ಲ, ಏನು ಮಾಡೋಕ್ಕೂ ಆಗಲ್ಲ, ಯಾರ ಹತ್ರನೂ ದುಡ್ಡಿಲ್ಲ ಅಂತ ಹೇಳ್ತಾ ಇರ್ತಾರೆ. ಲಾಯರಿಗೆ ಕೊಡಲೇಬೇಕು, ಹೆಂಗೆ ಸ್ವಾಮಿ ನಾವು ಲಾಯರು, ಅವ್ರು ಬಿಡಲ್ಲ, ಅವ್ರಿಗೆ ಕೊಡಲೇಬೇಕು ಅಂತ ಶಾಂತಿ ಹೇಳ್ತಾಳೆ. ಮತ್ತು ಏನು ಮಾಡೋದು ಇದಕ್ಕೆ ದುಡ್ಡು ಹೊಂದ್ಸೋಕ್ಕೆ ಅಂತೇಳಿ ರಂಗನಾಥನು ಕೂಡ ತಲೆ ಕೆಡಿಸ್ಕೊಂಡು ಅವ್ರ ಅಮ್ಮನ ಹತ್ರ ಹೇಳ್ತಾ ಸುಮ್ಮನೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಅಮ್ಮ ಮಗ. ಆವಾಗ ಮೀನಾ ಎಲ್ಲ ಬರ್ತಾರೆ. ಎಲ್ಲ ಬಂದು ಎಲ್ಲ ಮಾತುಕತೆ ಆಡ್ತಾ ಇರ್ತಾರೆ. ಆಮೇಲೆ ಶಾಂತಿಗೆ ದುಡ್ಡು ಹೊಂದಿಸ್ಲೇಬೇಕಾಗುತ್ತೆ. ಅವಳು ತುಂಬ ಪರದಾಡ್ತಿರ್ತಾಳೆ. ಅವಾಗೇನಾಗುತ್ತೆ ಅಂದರೆ ಅವ್ರ ಅಮ್ಮ ಅಂದರೆ ರಂಗನಾಥ ಅಮ್ಮ, ಆಚೆ ಬನ್ನಿ ಎಲ್ಲರೂ ಅಂತೇಳ್ಬಿಟ್ಟು, ಶಾಂತಿ ನೀನು ಆಚೆ ಬಾಯಿಲಿ, ನಿನ್ನ ಹತ್ರ ಮಾತಾಡಬೇಕು ಅಂತ ಕರ್ಕೊಂಡೋಗಿ ರಂಗನಾಥ ಶಾಂತಿ ಮತ್ತು ಮನೋಜ ಲಕ್ಕಿ ಇಷ್ಟು ಜನನೂ ಹೊರಗಡೆ ನಿಂತ್ಕೊಂಡು ಮಾತಾಡಬೇಕು ಅಂತ ಕರ್ಕೊಂಡು ಹೊರಡ್ತದೆ. ಅಲ್ಲಿಗೆ ಹೊರಟಾಗ ಅವರು ಮಾತಾಡೋಕ್ಕೆ ಅಂತ ಹೋದಾಗ ಸರಿ ಅಂತೇಳ್ಬಿಟ್ಟು, ಏನು ಮಾಡೋದು ಇವಾಗ, ದುಡ್ಡು ಹೊಂದ್ಸೋಕ್ಕೆ ಏನು ಮಾಡ್ತೀಯೇ, ದುಡ್ಡು ಹೊಂದ್ಸೋಕ್ಕೆ ಎಲ್ಲಿಂದ ತತ್ತೀಯೇ ಅಂತ ಕೇಳ್ತದೆ ಲಕ್ಕಿ ಅಜ್ಜಿ. ಅದಕ್ಕೆ ಶಾಂತಿ ಹೇಳ್ತಾಳೆ, ಅದೇ ಗೊತ್ತಾಗ್ತಿಲ್ಲ ಅತ್ತೆ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ, ನಾನೇನು ಕೆಲಸಕ್ಕೆ ಹೋಗ್ತೀನಿ, ನಾನು ಎಲ್ಲಿ ದುಡಿತೀನಿ, ನಾನು ಎಲ್ಲಿಂದ ತರಲಿ ಅಂತ ಅಂತಿರ್ತಾಳೆ. ಅದಕ್ಕೆ ಲಕ್ಕಿ ಅಜ್ಜಿ ಹೇಳುತ್ತೆ, ಮತ್ತು ಹೆಂಗೂ ಮೀನಂಗೆ ಆರ್ಡ್ರು ಬಂದಿದೆಯಲ್ಲ, ಹೂ ಕಟ್ಟೋ ಆರ್ಡ್ರು, ಆ ಆರ್ಡ್ರು ತೊಗೊಂಡು ನೀವೇ ಮನೆಯವರೆಲ್ಲ ಕಟ್ಟಿ ಬೇರೆಯವ್ರಿಗೆ 20,000 ಸಾವಿರ ಕೊಡೋ ಬದಲು ಅದೇ ದುಡ್ಡು ನಿಮಗೆ ಮಿಕ್ಕುತ್ತಲ್ಲ, ನೀವೇ ಇದಕ್ಕೆ ಲಾಯರಿಗೆ ಕೊಡೋಕ್ಕೆ ಅಡ್ಜಸ್ಟ್ ಆಗುತ್ತಲ್ಲ ದುಡ್ಡು ಅಂತ ಹೇಳುತ್ತೆ. ಅಯ್ಯೋ ಅತ್ತೆ, ನಾನು ನೋಡಿದ್ರೆ ಶಾಂತಿ ಬೈಲು ಸಕ್ಕರೆ ಬೈಲು ಶಾಂತಿ, ನಾನು ಹೂ ಕಟ್ಟೋದತ್ತೆ, ಬೀದಿಲಿ ಕಟ್ಟೋ ಹೂ ನಾನು ಕಟ್ಟೋದ, ನನ್ನ ಲೆವೆಲ್ ಏನತ್ತೆ ಅಂತಾನೆ. ಈಗ ದುಡ್ಡು ನಿನಗೆ ಅವಶ್ಯಕತೆ ಇದೆ, ಲೆವೆಲು ಬರಲ್ಲ, ಏನೂ ಬರಲ್ಲ, ಫಸ್ಟು ಹೂ ಕಟ್ಟೋದು ಕಲ್ತ್ಕೋ ಅಂತ ಹೇಳುತ್ತೆ. ಆಮೇಲೆ ಅದು ಒಂದು ಸರಿ ಅಂತ ಹೇಳ್ಬಿಟ್ಟು ಮನೋಜ ಹೇಳ್ತಾನೆ, ಹ್ಞೂ ಮಮ್ಮಿ ಒಪ್ಕೊ ಮಮ್ಮಿ, ಇದೇ ಸುಲಭವಾದ ಉಪಾಯ, ಒಪ್ಕೊ ಮಮ್ಮಿ, ಅಷ್ಟು ಮಾಡೋಕ್ಕಾಗಲ್ವ ಮಮ್ಮಿ, ಇನ್ನೇನಾಗುತ್ತೆ ಮಮ್ಮಿ ನಿನ್ನ ಹತ್ರ ಅಂತ ಹೇಳ್ತಾನೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಶಾಂತಿ ಒಪ್ಕೊತಾಳೆ. ಒಪ್ಕೊಂಡು ಮತ್ತು ಮೀನಂಗೆ ಕೇಳಬೇಕಲ್ಲ ಏನು ಮಾಡೋದು ಅಂತ ಕೇಳ್ತಾಳೆ. ಮೀನಂಗೆ ಕೇಳಬೇಕಲ್ಲ ಅಂದಾಗ, ಮೀನನ್ನು ಕೇಳು ನೀನೇ ಅಂತ ಹೇಳುತ್ತೆ ಅಜ್ಜಿ. ಆಮೇಲೆ ಈ ಕಡೆ ಬಂದು ಶ್ರುತಿ ಎಲ್ಲೋ ಅಂತ ರವಿನ ಕೇಳುತ್ತೆ. ರವಿ ಫ್ಲಾಶ್ಬ್ಯಾಕಿಗೆ ಹೋಗಿ ಅವನು ನಡೆದಿರೋ ಸ್ಟೋರಿನ ಲಕ್ಕಿಗೆ ಹೇಳ್ತಾನೆ. ಸರಿ ಅಂತೇಳಿ ಲಕ್ಕಿ ಗೊತ್ತು ಅವನಿಗೆ, ನಮ್ಮ ಸಂಸಾರ ನೆಟ್ಟಗೆ ಮಾಡುತ್ತೆ ಲಕ್ಕಿ ಅಂತೇಳ್ಬಿಟ್ಟು ಇದು ಇಷ್ಟು ನಡೀತಾ ಇರುತ್ತೆ. ಫ್ಲಾಶ್ಬ್ಯಾಕಿಗೆ ಹೋಗ್ತಾನೆ ಅವನು, ಅವಳಿಗೆ ಹೊಡೆದಿದ್ದು, ಆಮೇಲೆ ರವಿ ಅವಳನ್ನು ಆ ಹೋಟೆಲ್ ಬಿಟ್ವಾ, ನನ್ನ ಜೊತೆ ಇರು ಅಂದಿದ್ದು ಶ್ರುತಿ ಎಲ್ಲನೂ ಹೇಳ್ತಾನೆ. ಹೇಳಿದ ಮೇಲೆ ಅಜ್ಜಿ ಅದೆಲ್ಲನೂ ಕೇಳಿಸ್ಕೊಂಡು ಸುಮ್ಮನಾಗ್ತದೆ. ನೋಡೋಣ ಅದು ಆಮೇಲೆ ಅಂತೇಳ್ಬಿಟ್ಟು ಈಗ ಹೂ ಕಟ್ಟೋ ವಿಷಯ ಮೀನನ್ನು ಕರೀತಾರೆ. ಮೀನನ್ನು ಕರೆದು ಮೀನಿಗೆ ಹೇಳ್ತಾರೆ, ಹಿಂಗೆ ಎಲ್ಲರೂ ಸೇರಿಕೊಂಡು ಹೂ ಕಟ್ಟಿದ್ರೆ ಅದೇ ದುಡ್ಡು ನಮಗೆ ಆಗುತ್ತೆ, ಲಾಯರಿಗೆ ಕೊಡಲಿಕ್ಕಾಗುತ್ತೆ ಅಂತೇಳ್ಬಿಟ್ಟು. ಅದು ಸರಿ ಅಂತೇಳ್ಬಿಟ್ಟು ಅವಳು ಒಪ್ಕೊತಾಳೆ. ಎಲ್ಲರೂ ಹೂ ಕಟ್ಟೋಕ್ಕೆ ರೆಡಿ ಮಾಡ್ಕೊಳ್ತಾರೆ. ನಾಳೆ ಬೆಳಗ್ಗೆಗೆ ಕೊಡಬೇಕು, ಅಷ್ಟು ಹೂವು ಕಟ್ಟಬೇಕಾಗುತ್ತೆ. ಅದಕ್ಕೋಸ್ಕರ ಎಲ್ಲರೂ ಒಪ್ಕೊಂಡು ಹೂ ಕಟ್ಟೋಕ್ಕೆ ರೆಡಿ ಆಗ್ತಾರೆ.
ಆಮೇಲೆ ಅಜ್ಜಿ ಒಪ್ಪಿಸುತ್ತೆ. ಅಮ್ಮ ನಿನ್ನ ಐಡಿಯಾನೇ ಐಡಿಯಾ ಕಣಮ್ಮ, ಹೆಂಗೋ ಒಂದು ದಾರಿ ತೋರಿಸ್ತಲ್ಲಮ್ಮ ಅಂತ ಹೇಳ್ತಾನೆ. ಹೌದು ಕಣೋ, ಮತ್ತೇನು ಅವಳು ದುಡ್ಡಿಗೆ ಪಾಪ ಪರದಾಡ್ತಿದ್ದಾಳೆ. ಇವ್ನು ನೋಡಿದ್ರೆ ಜವಾಬ್ದಾರಿನೇ ಇಲ್ಲ ಮನೋಜಿಗೆ, ಇವನು ಆರಾಮಾಗಿರ್ತಾನೆ, ಏನು ಮಾಡ್ತಾಳೆ ಅವಳು ಪಾಪ ಅಂತ ಹೇಳುತ್ತೆ. ಆವಾಗ ಸರಿ ಅಂತೇಳ್ಬಿಟ್ಟು ಹೂ ಕಟ್ಟೋಕ್ಕೆ ಎಲ್ಲ ವ್ಯವಸ್ಥೆನೂ ಮಾಡ್ಕೊಳ್ತಾರೆ. ಹೂ ಕಟ್ಟೋಕ್ಕೆ ವ್ಯವಸ್ಥೆ ಮಾಡಿಕೊಂಡು ಹೂ ಕಟ್ಟಿ ಅವರಿಗೆ ಕೇಳಿದ ಟೈಮಿಗೆ ಕರೆಕ್ಟಾಗಿ ಕೊಡಬೇಕು. ಮೀನಾ ಅದಕ್ಕೆ ಜವಾಬ್ದಾರಿ ಎಲ್ಲ ತಗೊಂಡಿರ್ತಾಳೆ. ಎಲ್ಲ ಜವಾಬ್ದಾರಿ ತಗೊಂಡು ರಾತ್ರಿ ಎಲ್ಲ ಹೂ ಕಟ್ಟೋ ವ್ಯವಸ್ಥೆ ಮಾಡ್ಕೊಳ್ತಾರೆ. ಬೆಳಗ್ಗೆ ಎದ್ದು ಅಷ್ಟು ಹೂವನ್ನು ಅವರ ಕಾಂಟ್ರಾಕ್ಟವ್ರು ಬರ್ತಾರೆ, ಅವ್ರಿಗೆ ಕೊಡಲೇಬೇಕಾಗುತ್ತೆ. ತುಂಬಾ ಎಷ್ಟು ಲಕ್ಷ ರೂಪಾಯಿದು ವ್ಯವಹಾರ ಅದು. ಬಿಡಬೇಡ ಮೀನಾ ಅಂತ ಹೇಳಿರ್ತಾರಲ್ಲ, ಹಾಗಾಗಿ ಅವಳು ಅದನ್ನು ಬಿಡೋಕ್ಕೆ ಅವಳು ತಯಾರಿ ಇಲ್ಲ. ಅಪಾರ್ಟ್ಮೆಂಟ್ ಹತ್ರ ಹೂ ಕಟ್ಟೋದು ಕೆಲಸ ಬೇರೆ ಸಿಕ್ಕಿದೆ ಅಂತ ಅವಳು ವ್ಯಂಗ್ಯವಾಗಿ ಅಲ್ಲಿ ಮಾತಾಡ್ತಿರ್ತಾಳೆ. ಕಲ್ಯಾಣಿ ಜೊತೆ ಮಾತಾಡ್ತಿದ್ದಂಥ ಅವಳು ಸ್ನೇಹಿತೆ ವ್ಯಂಗ್ಯವಾಗಿ ಮಾತಾಡ್ತಿರ್ತಾಳೆ. ಈ ಕಡೆ ಶಾಂತಿ ಜೊತೆನೂ ಚೆನ್ನಾಗಿರ್ತಾಳೆ, ಆ ಕಡೆ ಕಲ್ಯಾಣಿ ಜೊತೆನೂ ಚೆನ್ನಾಗಿದ್ದಾಳೆ. ಡಬಲ್ ಗೇಮ್ ಆಡ್ತಿದ್ದಾಳೆ ಅವಳು. ಅದು ಇವ್ರು ಯಾರಿಗೂ ಗೊತ್ತಾಗ್ತಾನೇ ಇಲ್ಲ ಪಾಪ. ಇವರೆಲ್ಲ ಎಲ್ಲದೂ ಒಳ್ಳೆಯದೇ ಅಂದ್ಕೊಂಡು ಆರಾಮಾಗಿ ಇವ್ರ ಪಾಡಿಗೆ ಇವರಿದ್ದಾರೆ. ಆಮೇಲೆ ಶಾಂತಿ ಸರಿ ಅವಳು ಅದನ್ನ ತಿಳ್ಕೊಳ್ಳೋಕ್ಕೆ ಹೋಗಿಲ್ಲ, ಏನೋ ನನ್ನ ಫ್ರೆಂಡು ಅಂದ್ಕೊಂಡು ಈ ಶಾಂತಿ ಮೋಸ ಹೋಗ್ತಿದ್ದಾಳೆ. ಮೋಸ ಹೋಗಬಾರ್ದು, ಶಾಂತಿ ಅದನ್ನು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡು ಅವಳು ಮುಂದೆ ಹೆಜ್ಜೆ ಇಡಬೇಕಾಗುತ್ತೆ. ಏಕೆಂದರೆ ಕಲ್ಯಾಣಿ ಜೊತೆನೂ ಕೈ ಜೋಡಿಸಿದಾಳೆ ಅವಳು. ಇಲ್ಲಿ ನಡೆದಿದ್ದೆಲ್ಲನೂ ಮೊಬೈಲಲ್ಲಿ ಡೈರೆಕ್ಟು ಕೇಳಿಸೋ ಹಾಗೆ ಫೋನ್ ಆನ್ ಮಾಡಿಕೊಂಡು ಕೇಳಿಸ್ತಾ ಇರ್ತಾಳೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.